ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕತ್ತೆ ಹೀಗ್ ಮಾಡಕ್ ಹೋದ್ರಿ? ಅಮ್ಮ ಹೇಳಮ್ಮ. ಎಲ್ರೂ ಕೇಳ್ತಿದಾರಲ್ಲ, ಹೇಳಮ್ಮ. ನಿನ್ಗೋಸ್ಕರನೇ ಕಣೆ. ನನಗೋಸ್ಕರ ನೀವೆಲ್ಲ ಯಾಕೆ ಸಾಯ್ಬೇಕು? ಹುಚ್ಚಿನ ನೀನು? ಹೌದು ಕಣೆ, ನಾನು ಹುಚ್ಚಿನೇ. ನೀನ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋ ಹುಚ್ಚಿ ನಾನು. ಈ ಮನೆಯಲ್ಲಿ ಒಂದಾದ್ಮೇಲೆ ಒಂದ್ ಕಷ್ಟಗಳು ಬರ್ತಾನೆ ಇದೆ. ಇನ್ನು ಎಷ್ಟು ವರ್ಷ ಅಂತ ನಮ್ಮ ಎಲ್ರಿಗೋಸ್ಕರ ನೀನ್ ಕಷ್ಟ ಪಡ್ತಾನೆ ಇರ್ತೀಯ. ನಿನ್ಗೂ ಒಂದ್ ಜೀವನ ಇದೆ ಕಣೆ. ಅದ್ರ ಬಗ್ಗೆ ನೀನ್ ಯಾವ ತರ ಯೋಚನೆ ಮಾಡಿದ್ಯಾ? ಇನ್ಮೇಲೆ ನಮ್ ಯಾರ ಜವಾಬ್ದಾರಿನೂ ನಿನ್ ಮೇಲೆ ಇರಬಾರ್ದು ಅಂತ ನಾನಿವತ್ತಿ ನಿರ್ಧಾರ ಮಾಡಿದೆ. ಯಾರಮ್ಮ ನಿನಗಿದನ್ನೆಲ್ಲ ಹೇಳಿದ್ದು? ಎಷ್ಟೇ ಕಷ್ಟ ಬಂದ್ರೂ ಧೈರ್ಯವಾಗಿ ಎದುರಿಸ್ಬೇಕು ಅಂತ ನೀನೇ ತಾನೇ ಹೇಳ್ಕೊಟ್ಟಿರೋದು. ನೀನಾ ಈ ರೀತಿ ಮಾತಾಡ್ತಿರೋದು? ಅಮ್ಮ, ಏನಾಯ್ತಮ್ಮ ನಿನಗೆ? ನಿನಗ್ ಸಾಯ್ಲೇಬೇಕು ಅಂತಿದ್ರೆ ಮೊದ್ಲು ನನ್ನನ್ನು ಸಾಯಿಸು. ನೀವೆಲ್ಲ ಹೋಗ್ಬಿಟ್ರೆ ನಾನಿರ್ತೀನಿ ಅಂತ ಅನ್ಕೊಂಡ್ಯಾ ನೀನು? ನಾನು ನೀವ್ ಹೋಗೋ ಜಾಗಕ್ಕೆ ಬರ್ತೀನಿ. ಅಲ್ಲಮ್ಮ, ನಿಮ್ಮನ್ನೆಲ್ಲ ನಾನು ಯಾವತ್ ಭಾರ ಅಂತ ಹೇಳಿದ್ದೀನಿ? ನೀವೆಲ್ಲ ನನ್ ಖುಷಿ ಅಮ್ಮ. ನನ್ ಬದುಕಿನ ಅರ್ಥನೇ ನೀವುಗಳು. ನಾನು ನಿಮ್ಮೆಲ್ರಿಗೋಸ್ಕರ ಮನ್ಸ್ಫೂರ್ತಿಯಾಗಿ ಮಾಡೋ ಕೆಲ್ಸನ ಹೆಂಗ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಲ್ಲಮ್ಮ. ನೋಡಿ, ನಾನು ಯಾವ್ದನ್ನು ಕಷ್ಟಪಟ್ಟು ಮಾಡ್ತಾ ಇಲ್ಲ, ತುಂಬಾ ಇಷ್ಟಪಟ್ಟು ಎಲ್ಲಾನು ಮಾಡ್ತಿದ್ದೀನಿ. ಇದು ನನ್ ಮನೆ, ನನ್ ಪ್ರಪಂಚ. ಅಮ್ಮ, ನಿಮ್ಮೆಲ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಮ್ಮ. ಮನೆ ಅಂದ್ಮೇಲೆ ಕಷ್ಟಗಳು ಬರುತ್ತೆ. ಹಾಗಂತ ನನ್ನ ನಂಬಿರೋ ನಿಮ್ಗಳ ಕೈ ಬಿಡಕ್ಕಾಗತ್ತಾ ನಾನು? ತನ್ ಮಕ್ಳಿಗೆ ಭಾರ ಆಗ್ಬಾರ್ದು ಅಂತ ನಿನ್ ಹಾಗೆ ಎಲ್ರೂ ಸಾಯೋದಕ್ಕೆ ಯೋಚನೆ ಮಾಡಿದ್ರೆ ಯಾವ ಕುಟುಂಬನೂ ಪ್ರಪಂಚದಲ್ಲಿ ಇರ್ತಿರ್ಲಿಲ್ಲ ಅಮ್ಮ. ಒಬ್ರನ್ನೊಬ್ರು ಬಿಟ್ಕೊಡ್ದೆ ಏನೇ ಬಂದ್ರೂ ಒಟ್ಟಿಗೆ ನಿಂತು ಫೇಸ್ ಮಾಡೋದೆ ನಿಜವಾದ ಪ್ರೀತಿ. ನಾನು ಅಂಥ ಪ್ರೀತಿನೇ